ನೋಡಿ ಸರ್, ಇದು ಒಂದು ಚೈನ್ ರಸ್ತೆ ಬಂದಿರುವಂಥ ಜಾಗ. ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಫುಲ್ಲು ಬೆಂಗಳೂರಿನವ್ರದ್ದು ಫಾರ್ಮ್ ಹೌಸು. ಸುತ್ತ ಆ ಕಡೆ ಮಳೆ ಬೆಳ್ಕೊಂಡೈತೆ. ಒಳ್ಳೆ ಮೆಟ್ಲಿಂಗ್ ರಸ್ತೆ ಇದೆ, ಮೆಟ್ಲಿಂಗ್ ರಸ್ತೆ ಇದ್ದಂಗೆ ಐತೆ. 6 ಎಕರೆ ಬಂದಿರುವಂಥ ಜಾಗ ಮಾತ್ರ ಸೂಪರಾಗಿದೆ. ಎಲ್ಲ ಸುತ್ತ ನೋಡಿ ಬೆಂಗಳೂರಿನವ್ರ ಜಮೀನುಗಳು. ಊರಿಂದ ಊರಿಗೂ ವಿಲೇಜ್ಗೆ ಹೋಗೋಂಥ ರಸ್ತೆ ಇದು. ಒಂದು ಮೋಲ್ಡ್ ಮನೆ ಐತೆ, ಒಂದು 5 ಚದರಿನ 5 ಚದರ್ಕ, 3 ಬೋರ್ಗಲ್ ಐತೆ. ಎಲ್ಲ ಫುಲ್ಲು ಶ್ರೀಗಂಧೆ ಮತ್ತು ಹೆಬ್ಬೇವು ಎಲ್ಲ ಒಂದು ಸ್ವಲ್ಪ ಹಣ್ಣಿನ ಗಿಡಗಳು ಬೇರೆ ಬೇರೆ ಥರ ಗಿಡಗಳೆಲ್ಲ ಐತೆ. ಇದೇ ನೋಡಿ 6 ಎಕರೆ ಎಲ್ಲ ಫುಲ್ ಡ್ರಿಪ್ ಮಾಡಿದ್ದಾರೆ. ಎಲ್ಲ ಫುಲ್ ಇದೇ ರೀತಿ ಶ್ರೀಗಂಧ. ಮೂರು ಬೋರ್ಗಲ್ಲು ಒಳ್ಳೆ ನೀರೈತೆ. ನೋಡಿ ರೀತಿ ಮನೆ ಒಂದೈತೆ, ಮೋಲ್ಡ್ ಮನೆ. ಜಾಗ ಮಾತ್ರ ಸೂಪರಾಗಿದೆ. 6 ಎಕರೆಲ್ಲ ಫುಲ್ಲು ಈ ರೀತಿ ಶ್ರೀಗಂಧ ಐತೆ. ಮುಂದ್ಗಡೆ ಎಂಟ್ರೆನ್ಸ್ ಕಮ್ಮಿ, ಹೋಯ್ತಾ ಹಿಂದ್ಗಡೆ ಹಗಲ ಐತೆ. ಕರೆಕ್ಟಾಗಿ ಮಳವಳ್ಳಿಯಿಂದ 20 ಕಿಲೋಮೀಟ್ರು. ಒಂದು ದೊಡ್ಡ ಸರ್ಕಲಿಂದ 1.5-2 ಕಿಲೋಮೀಟ್ರ್ ಆಗುತ್ತಾ ವಿಲೇಜಿಂದ. ಎಲ್ಲ ಈ ರೀತಿ ಶ್ರೀಗಂಧ ಬಂದೈತೆ ನೋಡಿ. 6 ಎಕರೆಲ್ಲೂ ಇದೇ ರೀತಿ ಗಿಡಗಳು. 3 ಬೋರ್ಗಲ್ಲು ಒಳ್ಳೆ ನೀರೈತೆ. ಬೆಂಗಳೂರಿಂದ 120 ಕಿಲೋಮೀಟ್ರು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಜಾಗ ಮಾತ್ರ ಸೂಪರಾಗಿದೆ. 6 ಎಕರೆಲ್ಲೂ ಇದೇ ರೀತಿ ಗಿಡ ಶ್ರೀಗಂಧ. ಇವರು ಎಕರೆ 67 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಗಿಡಗಳಿಗೆಲ್ಲ ಡ್ರಿಪ್ ಮಾಡಿದ್ದಾರೆ. ಬೆಂಗಳೂರಿಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಎಲ್ಲ ಸುತ್ತ ಎಲ್ಲ ಬೆಂಗಳೂರವ್ರ ತೋಟಗಳಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಇರೋದು ನೋಡಿ. ಎಲ್ಲ ಶ್ರೀಗಂಧ ಇದೇ ರೀತಿ ಗಿಡ ಇದೆ, ಹೆಂಗೆ ಇದೆ. ಮೂರು ಬೋರ್ಗಲ್ಲು ಒಳ್ಳೆ ನೀರೈತೆ. ಇವ್ರ ಎಕರೆ 67 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗೋದು. ಡೈರೆಕ್ಟ್ ಪಾರ್ಟಿ ಹತ್ರ ಕೊಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ನೋಡಿ ಇದೇ ರೀತಿ ಮರಲೆಲ್ಲ ಹಿಂಗೆ ಇದೆ ಶ್ರೀಗಂಧ. 6 ಎಕರೆಲ್ಲೂ ಶ್ರೀಗಂಧ ಹಾಕ್ಬಿಟ್ಟಿದ್ದಾರೆ.